ಎಲ್ರಿಗೂ ನಮಸ್ಕಾರ. ಇನ್ನು ನಾವೊಂದು ಗಿಡ ಹಚ್ಚಬೇಕಾದ್ರೆ ಯಾವ ಥರ ಒಂದು ಆರ್ಗ್ಯಾನಿಕ್ ಮ್ಯಾಟ್ರ್ ಹಾಕಬೇಕು ಮತ್ತು ಯಾವ ಥರ ಒಂದು ಗುಂಡಿ ಹೊಡಿಬೇಕು ಅಥವಾ ಯಾವ ಥರ ಒಂದು ತೆಗ್ ಹೊಡಿಬೇಕಂತಕ್ಕಂಥದ್ದನ್ನ ಈ ಒಂದು ವೀಡಿಯೋಲಿ ನೋಡ್ತೀವಿ ನೋಡಿ. ನಮಗೆ ಅಲೌಟ್ ಆಗಿರೋಂಥ ಪ್ಲಾಟು. ಇವರು ಎಲ್ಲರೂ ಕೂಡ ಒಂದೊಂದು ಈ ಥರ ಒಂದು ಪ್ಲಾಂಟೇಶನ್ ಮಾಡಬೇಕಾಗಿದೆ ಅಥವಾ ಒಂದು ಹೂವಿನ ಗಿಡ ಹಚ್ಚಬೇಕಾಗಿದೆ. ಈಗ ಎಲ್ಲರೂ ಒಂದು ಗುಂಡಿಗಳು ಅಥವಾ ತೆಗ್ಗಳನ್ನು ಹಾಕಿದ್ದಾರೆ ಆಲ್ರೆಡಿ. ನೋಡಿ, ಇದು ನಾವು ಹೊಡೆದಿರುವ ಒಂದು ತೆಗ್ಗಾಗಿದೆ. ಈ ತೆಗ್ಗು ಹೊಡೆದ ಮೇಲೆ 2 ದಿವಸಗಳ ಕಾಲ ಒಂದು ಸೂರ್ಯನ ಕಿರಣಗಳಿಂದ ಸನ್ ಡ್ರೈಯಿಂಗ್ ಆಗಲಿಕ್ಕೆ ಬಿಡಬೇಕು. ಅದಾದಮೇಲೆ ಇಲ್ಲಿ ಏನು FOA ಮತ್ತು ಏನು ಡ್ರೈಡ್ ಲೀವ್ಸ್ಗಳನ್ನು ಹಾಕಿದ್ದೇವೆ. ಯಾಕಪ್ಪ ಅಂದರೆ ಆ FOA ಮತ್ತು ಡ್ರೈಡ್ ಲೀವ್ಸು ಆಗಿದ್ಮೇಲೆ ನಾವೇನು ಪ್ಲಾಂಟ್ ಮಾಡಿರ್ತೀವಿ ಅಥವಾ ಹೂವು ಹಚ್ಚಿರ್ತೀವಿ, ಆ ಹೂವಿನ ಗಿಡವನ್ನು ಹಚ್ಚಿರ್ತೀವಿ, ಅದಕ್ಕೆ ಒಂದು ಒಳ್ಳೆಯ ಒಂದು ಆರ್ಗ್ಯಾನಿಕ್ ಮ್ಯಾಟ್ರ್ ಅಥವಾ ಒಂದು ನ್ಯೂಟ್ರಿಯೆಂಟ್ನ ಕೊಡ್ತಕ್ಕಂಥ ಒಂದು ಸಹಾಯ ಮಾಡುತ್ತೆ. ಆ ಪ್ಲಾಂಟ್ನ ಒಂದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೆ ಒಂದು ಒಳ್ಳೆಯ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ನೋಡಿದಿರಲ್ಲ ಅದರ ಒಂದು ಉಪಯೋಗಗಳನ್ನು. ನಾವೊಂದು ಮುಂದಿನ ಒಂದು ವೀಡಿಯೋದಲ್ಲಿ ಏನು ಹೇಳ್ತೇವೆ ಅಂದರೆ, ಮುಂದಿನ ವೀಡಿಯೋದಲ್ಲಿ ಹೌ ಟು ದಿ ಪ್ಲಾಂಟ್, ಯಾವ ಥರ ಒಂದು ಪ್ಲಾಂಟ್ನ ಒಂದು ಇನ್ಸರ್ಟ್ ಮಾಡ್ತೀವಿ ಅದರಲ್ಲಿ ಅಂತಕ್ಕಂಥದ್ದು.